ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತೊಂದು ವ್ಲಾಗ್ ನಿಮ್ಮ ಜೊತೆ ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಪ್ಲಂಬಿಂಗ್ ಕೆಲಸ ಮಾಡಬೇಕಾದ್ರೆ ಸ್ವಲ್ಪ ಕೇರ್ಫುಲ್ಲಾಗಿರಿ. ಇಲ್ಲಾಂದರೆ ಅಲ್ಲಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಮಿಸ್ಟೇಕ್ ನಮ್ಮದಾಗಿದೆ, ಅದೇ ಥರ ನಿಮ್ಮದು ಆಗುತ್ತೆ. ಏನು ಮಿಸ್ಟೇಕು ಅಂತ ಹೇಳ್ತೀನಿ ನೋಡಿ. ಫಸ್ಟೇ ಎಲ್ಲ ಕನೆಕ್ಷನ್ಸು ಕೊಡಿಸಿದ್ದೀನಿ ನಾನು. ನೀವು ನೋಡ್ತಿರ್ಬೋದು ಮೇಲೆಲ್ಲ ಏನು ಕನೆಕ್ಷನ್ ಕೊಟ್ಕೊಂಬಂದಿದ್ದಾರೆ ಅದು ಯಾವುದೂ ಏನೂ ಒಡೆದಿಲ್ಲ. ಬಟ್ ಇಲ್ಲಿ ನಾನು ಸ್ಟೇರ್ಕೇಸ್ ಕೆಳಗಡೆ ಈಗ ಏನು ನಿಮಗೆ ತೋರಿಸ್ತಾ ಇದ್ದೀನಿ ಅಲ್ಲೂ ಕೂಡ ಒಂದು ವಾಶ್ರೂಮ್ ಮಾಡಿಸಿದ್ದೀನಿ. ಆ ವಾಶ್ರೂಮು ಕೂಡ ಅಲ್ಲೇ ಫಸ್ಟೇ ಹೊಡೀರಿ ಅಂತ ಹೇಳಿದ್ದೆ. ಬಟ್ ಅವರಿಗೆ ಎಲ್ಲ ಕಷ್ಟ ಆಗಬಾರ್ದಲ್ಲ. ಅದೇನು ಹೊಡಿಯೋದಿರಲ್ಲ, ನಾನು ಹಾಗೆ ತೊಗೊಳ್ತೀನಿ ಆ ಥರ ಹೇಳಿದ್ರು. ಬಟ್ ನಮ್ಮ ಮನೆಯವ್ರಿಗೆ ಅವಾಗ ಅಷ್ಟು ಐಡಿಯಾ ಇರಲಿಲ್ಲ. ಓಕೆ ಅಂತ ಹೇಳಿ ಸುಮ್ಮನೆ ಆದರು. ಈಗ ನೋಡಿ ಪ್ಲಾಸ್ಟಿಂಗ್ ಆದಮೇಲೆ ಇಲ್ಲೊಂದು ಕಡೆ ಹೊಡೆದಿದ್ದಾರೆ, ಈಗೇನು ನೀವು ನೋಡ್ತಿದ್ದೀರ ಅಲ್ಲಿ. ಇನ್ನು ಅದು ಬಿಟ್ಟರೆ ಇನ್ನು ಮೇಲ್ಗಡೆ ಎಲ್ಲೂ ಹೊಡೆದಿಲ್ಲ. ನೀವು ನೋಡ್ತಿರ್ಬೋದು ಪ್ಲಂಬಿಂಗ್ ಕೆಲಸ ನಿನ್ನೆ ಕಂಪ್ಲೀಟ್ ಆಗಿದೆ. ಯಾಕೆಂತ ಹೇಳಿದ್ರೆ ಅಲ್ಲೆಲ್ಲ ಫಸ್ಟೇ ನಾನು ಬಿಡಿಸಿದ್ದೆ, ಅಮ್ಮನೂ ಕೂಡ ಹೇಳಿ ಬಿಡಿಸಿದ್ರು. ಯಾವ್ಯಾವ ಜಾಗದಲ್ಲಿ ಪೈಪ್ ಬರುತ್ತೋ ಆ ಜಾಗದಲ್ಲೆಲ್ಲ ಬಿಟ್ಕೊಂಡ್ಬಿಡಿ, ಪ್ಲಾಸ್ಟಿಂಗ್ ಮಾಡೋಬೇಕಾದ್ರೆ ಮತ್ತೆ ಹೊಡೆಯೋ ನೆಸೆಸಿಟಿ ಇರಲ್ಲ ಅಂಥೇಳಿ. ಅಲ್ಲೆಲ್ಲ ಮಾಡಿದ್ದಾರೆ. ಕಂಪ್ಲೀಟಾಗಿ ಈ ಥರ ಕಾಣಿಸ್ತಾ ಇದೆ. ಆಮೇಲೆ ಈಗ ನೀವೇನು ನೋಡ್ತಿದ್ದೀರಾ ಈ ಸಜ್ಜೆ ಮೇಲೆ ಆ್ಯಕ್ಚುಲಿ ಹಿಂಗೆ ಸ್ಟ್ರೈಟ್ ತೊಗೊಂಡು ಮಾಡಿದ್ದಾರೆ. ಈಗ ಅಮ್ಮನೂ ಇಲ್ಲ, ಆಮೇಲೆ ನಾನು ಕೂಡ ಅಲ್ಲಿ ಮನೆಗೆ ಹೋಗಿಲ್ಲ. ಇಲ್ಲಿ ನೋಡಿ ಇದು ಸಜ್ಜೆ ಮೇಲೆ ಈ ಥರ ಕ್ರಾಸಾಗಿ ಕೊಟ್ಟಿದ್ದಾರೆ. ಅದು ಬಿಲ್ಡಿಂಗ್ ಲುಕ್ಕು ಚೆನ್ನಾಗಿ ಕಾಣ್ತಾ ಇಲ್ಲ, ಅದೊಂದು ಚೇಂಜ್ ಮಾಡಿಸ್ಬೇಕು. ಪ್ಲಂಬಿಂಗ್ ಕೆಲಸ ಮಾಡಿಸ್ಬೇಕಾದ್ರೆ ನಾನು ಏನು ಹೇಳ್ತೀನಿ ಅಂದರೆ, ಯಾರಾದರೂ ಅಷ್ಟೇ ನಿಮಗೆ ಗೊತ್ತಿಲ್ಲ ಅಂದ್ರೂ ಸ್ವಲ್ಪ ಕೇರ್ಫುಲ್ಲಾಗಿರಿ. ಅದು ಹೆಂಗೆ ಲುಕ್ ಚೆನ್ನಾಗಿ ಕಾಣಿಸ್ತಿದೆಯಾ ಇಲ್ವಾ ಅದೆಲ್ಲ ತಿಳ್ಕೊಂಡು ಮಾಡಿ. ಇಲ್ಲ ಅಂತ ಹೇಳಿದ್ರೆ ತುಂಬ ಲಾಸ್ ಆಗುತ್ತೆ. ಆಮೇಲೆ ಲೆಂತ್ಗಳು ಅಷ್ಟೇ, ಪೈಪ್ ಲೆಂತ್ಗಳು ಕೂಡ ತುಂಬ ವೇಸ್ಟ್ ಆಗುತ್ತೆ. ಆಮೇಲೆ ಈಗ ನಿಮ್ಗೇನು ತೋರಿಸ್ತಾ ಇದ್ದೀನಿ ಇದು ಆ್ಯಕ್ಚುಲಿ ಕಿಚನ್ದು ಮತ್ತು ಬಚ್ಚಲು ನೀರು ಹೋಗೋಕ್ಕೆ ಲೆಂತು ಅವರು ಚಿಕ್ಕದು ಇಡ್ತಾರೆ. ಯಾವುದೇ ಕಾರಣಕ್ಕೂ ಚಿಕ್ಕದು ಇಡಬೇಡಿ. ಈಗ ನಾನು ಇಟ್ಟಿರೋದು 4 mm, ಅವ್ರು ಹೇಳಿದ್ದಿದ್ದು 2 mm. ಯಾಕಪ್ಪ ಅಂತ ಹೇಳಿದ್ರೆ ಮುಂದೆ ಒಂದು 5 ವರ್ಷ ಆದಮೇಲೆ ಇನ್ ಕೇಸ್ ಏನಾದರೂ ಬ್ಲಾಕ್ ಆದರೆ ದೊಡ್ಡ ಪೈಪ್ ಇದ್ದರೆ ಏನಾದರೂ ಕಡ್ಡಿ ಗಿಡ್ಡಿಲಿ ಈ ಥರ ನಾವೇ ಮಾಡಿ ತೊಗೊಬೋದು. ಚಿಕ್ಕ ಪೈಪ್ ಇಟ್ಕೊಂಡ್ರೆ ತೊಂದರೆ ಆಗುತ್ತೆ. ಆಮೇಲೆ ನಾವು ಅವ್ರನ್ನೇ ಕರೆಸ್ಬೇಕಾಗುತ್ತೆ, ಯಾಕೆಂತ ಹೇಳಿದ್ರೆ ಅದು ನಮಗೆ ಗೊತ್ತಾಗಲ್ಲ. ಆದಷ್ಟು ಪ್ಲಂಬಿಂಗ್ ಕೆಲಸ ಮಾಡಬೇಕಾದ್ರೆ ಸ್ವಲ್ಪ ಕೇರ್ಫುಲ್ಲಾಗಿರಿ. ಬಚ್ಚಲು ನೀರು ಹೋಗೋದಕ್ಕೆ ಮತ್ತು ಕಿಚನ್ ನೀರು ಹೋಗೋದಕ್ಕೆ ಯಾವುದೇ ಕಾರಣಕ್ಕೂ 2 mm ನೀವು ರೆಫರ್ ಮಾಡಿಬಿಡಿ, 4 mm ರೆಫರ್ ಮಾಡ್ಕೊಳ್ಳಿ. ನಾವೇ ಅಟ್ಲೀಸ್ಟ್ ಅವಾಗ ಕ್ಲೀನ್ ಮಾಡ್ಬೋದು. ಇನ್ನು ಇದು ಆ್ಯಕ್ಚುಲಿ ಹಿಂದೆ ನೀವು ನೋಡ್ತಿರ್ಬೋದು ಫಸ್ಟೇ ಎಲ್ಲ ಹೋಲ್ ಮಾಡಿಸಿರೋದ್ರಿಂದ ಇಲ್ಲೂ ಕೂಡ ಫುಲ್ ಕಂಪ್ಲೀಟ್ ಆಗಿದೆ. ಆಮೇಲೆ ಇನ್ನೊಂದು ದೊಡ್ಡ ಮಿಸ್ಟೇಕ್ ಏನಪ್ಪ ಅಂತ ಹೇಳಿದ್ರೆ, ಅದು ಮುಂದೆ ನಿಮಗೆ ಸಂಪ್ ಹತ್ರ ತೋರಿಸ್ತೀನಿ. ಆ ಥರ ಯಾರೂ ಮಾಡ್ಕೊಳೋದಕ್ಕೆ ಹೋಗಬೇಡಿ. ಫಸ್ಟೇ ಸಂಪ್ ಕಟ್ಟಿಸ್ಬೇಕಾದ್ರೇ ಒಂದೊಂದು ಪೈಪ್ ಇಟ್ಕೊಂಡು ಸ್ವಲ್ಪ ಕೇರ್ಫುಲ್ ಆಗಿಬಿಡಿ. ನಾನು ಎಷ್ಟು ಹೇಳಿದ್ರೂ ನಮ್ಮ ಮನೇಲಿ ಸ್ವಲ್ಪ ಲೋಕಿ ಅಷ್ಟು ಅಂದರೆ ಲೋಕಿಗೆ ಎಕ್ಸ್ಪೀರಿಯೆನ್ಸ್ ಇಲ್ಲ. ನಮಗಾದರೆ ಅಟ್ಲೀಸ್ಟ್ ಬೆಂಗಳೂರಲ್ಲಿ ಮನೆ ಕಟ್ಟಿದಾಗ ಸ್ವಲ್ಪನಾದರೂ ತಿಳ್ಕೊಂಡಿದ್ದೀನಿ ಅದ್ರ ಬಗ್ಗೆ. ಕೆಲಸದವ್ರು ಏನು ಹೇಳ್ತಾರೋ ಅವರು ಲೋಕಿ ಅದೇ ಕರೆಕ್ಟು ಅಂದ್ಕೊಂಡು ಹ್ಞೂ ಅಂತಾನೆ. ಆ್ಯಕ್ಚುಲಿ ಕೆಲಸದವರು ಹ್ಞೂ ಅಂತ ಹೇಳ್ತಾರೆ, ಕೆಲಸದವರು ಅವ್ರಿಗೆ ಕಷ್ಟ ಆಗೋದನ್ನು ತಪ್ಪಿಸ್ಕೊಳೋದಕ್ಕೆ ಹೇಳ್ತಾರಷ್ಟೇ. ಇನ್ನು ಇದು ಆ್ಯಕ್ಚುಲಿ ಈ ಕಡೆ ವಾಟರ್ದು ಅಂದರೆ ವಾಶ್ರೂಮ್ಗೆ ಮತ್ತು ಬಿಸಿನೀರ್ದು ತಣ್ಣೀರು ಸೋಲಾರ್ ಕನೆಕ್ಷನ್ಸ್ ಎಲ್ಲ ಕೊಟ್ಟಿದ್ದೀನಲ್ಲ, ಆ ಪೈಪು ಈ ಕಡೆ ಈ ಸೈಡ್ ಬಂದಿದೆ. ಮುಂದೆ ನಾನು ಆಗಲೇ ಹೇಳ್ದಂಗೆ ಸಂಪ್ ಹತ್ರ ತೋರಿಸ್ತೀನಿ ಬನ್ನಿ. ಇನ್ನು ಟೋಟಲ್ ಈ ಕಡೆ ಎಲ್ಲ ಫುಲ್ಲು ನೀಟಾಗಿ ಬಂದಿದೆ. ಬಟ್ ರೆಸ್ಟ್ ರೂಮ್ ಹತ್ರ ಒಂದು ಹೋಲ್ ಮಾಡಿದ್ದಾರೆ, ಅದೊಂದು ಮಿಸ್ಟೇಕು. ಆಮೇಲೆ ಪೈಪ್ ಕನೆಕ್ಷನ್ ಕ್ರಾಸಾಗಿ ಕೊಟ್ಬಿಟ್ಟಿದ್ದಾರೆ, ಅದನ್ನು ಈಗ ನಾನು ನೆಕ್ಸ್ಟ್ ಬಂದಾಗ ಸರಿ ಮಾಡಿಸ್ಬೇಕು. ಅದೊಂದು ಆಗಲೇ ಹೇಳ್ದಂಗೆ ನಾನು ಸಂಪಲ್ಲಿ ಹೇಳಿದ್ನಲ್ಲ, ಹಳ್ಳಿ ಕಡೆ ನಿಮಗೆಲ್ಲ ಗೊತ್ತೇ ಇರುತ್ತೆ. ಕಾವೇರಿ ನೀರಂತ ಏನು ಬಿಡಲ್ಲ ಇಲ್ಲಿ, ಹೇಮಾವತಿ ನೀರಂತ ಬಿಡ್ತಾರೆ. ಅದ್ರ ಕನೆಕ್ಷನ್ನ ನಾನು ಆಲ್ರೆಡಿ ಫಸ್ಟೇ ಸಂಪ್ ಮಾಡಬೇಕಾದ್ರೇ ಇಟ್ಟಿದ್ದೀನಿ. ಬಟ್ ಈಗ ಸ್ವಲ್ಪ ವಯರ್ ಕೂಡ ಟಚ್ ಆಗುತ್ತೆ ಅಂಥೇಳಿ ಅದನ್ನು ತೆಗೆದುಬಿಟ್ಟು ಈಗ ಒಟ್ಟಿದ್ದಾರೆ. ಗೇಟ್ ಇಟ್ಬಿಟ್ಟಿದ್ದೀನಿ ನಾನು ಫಸ್ಟೇ, ಯಾಕೆಂತ ಹೇಳಿದ್ರೆ ನಾಯಿ ಆ ಥರ ಎಲ್ಲ ಬರುತ್ತೆ ಅಂತ. ನೋಡಿ ಈಗ ಸಂಪಿಗೆ ಇದು ಬೋರ್ ನೀರು ನಾನು ಏನು ಕೊರೆಸಿದ್ದೀನಿ ಇದು. ಇದನ್ನು ಅಷ್ಟೇ ಫಸ್ಟೇ ಇಡಿ ಅಂತ ಹೇಳಿದ್ರೆ ಅವ್ರು ಇಟ್ಟಿರಲಿಲ್ಲ. ಈಗ ಎಕ್ಸ್ಟ್ರಾ ಕೊರೆದು ಈ ಕಡೆ ಸಂಪು ಗಲೀಜು ಮತ್ತು ಸಂಪಲ್ಲಿ ಇವಾಗ ಸ್ವಲ್ಪ ಡ್ಯಾಮೇಜ್ ಆದಂಗೆ ಆಗಿಬಿಡುತ್ತೆ ಮಾಡಿದ್ಮೇಲೆ ಕೊರೆದ್ಬಿಟ್ರೆ. ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಯಾವುದೇ ಕನೆಕ್ಷನ್ಸ್ ಆದರೂ ಅಷ್ಟೇ ಫಸ್ಟೇ ಮಾಡಿಕೊಂಡು ಕೊಡಿ. ಇಲ್ಲ ಅಂತ ಹೇಳಿದ್ರೆ ಮನೆ ಕಟ್ಟೋರಿಗೆ ಎಕ್ಸ್ಪೀರಿಯೆನ್ಸ್ ನಮ್ಮಂಥವ್ರಿಗಿಲ್ಲ ಅಂತಂದಾಗ ಅವ್ರು ಹೇಳಿದ್ದೇ ಕರೆಕ್ಟು ಅಂತ ನಾವು ಯಾಮಾರಿಬಿಡ್ತೀವಿ. ಇಲ್ಲ ಅಂತ ಹೇಳಿದ್ರೆ ನಾವು ಫಸ್ಟೇ ಕೊಟ್ಕೊಂಡ್ರೆ ನೋಡಿ ಎಲ್ಲೂ ಹೊಡೆಯೋದಿರಲ್ಲ, ಈ ಥರ ಚೆನ್ನಾಗಿರುತ್ತೆ. ಸ್ವಲ್ಪ ಕೇರ್ಫುಲ್ಲಾಗಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಮುಗಿಸ್ತೀನಿ. ಇನ್ನೊಂದು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಮೇಯ್ನ್ ಸಂಪ್ ಹತ್ರ ನಿಮಗೇನಾದರೂ ಹಳ್ಳಿ ಕಡೆ
ಕನೆಕ್ಷನ್ಸ್ ನೀರಾಗಿರ್ಬೋದು ಅಥವಾ ಬೋರ್ ನೀರಾಗಿರ್ಬೋದು ಅಥವಾ ಹೇಮಾವತಿ ನೀರು ಬಿಡೋದಾಗಿದ್ದರೆ ನೀವು ಸಂಪ್ ಕಟ್ಟಬೇಕಾದ್ರೇ ಎಷ್ಟು ಅಡಿ ಕಟ್ತೀರೋ ಅಷ್ಟು ಅಡಿಗೆ 7 ಅಡಿಗೆ ಅದನ್ನು ಪೈಪ್ನ ಫಿಕ್ಸ್ ಮಾಡಿಬಿಡಿ. ಯಾಕೆ ಅಂತ ಹೇಳಿದ್ರೆ ಅದು ನೆಲದಲ್ಲೇ ಬರೋದಲ್ವ, ಹಾಗಾಗಿ ಅಂದರೆ ನೀವು ಯಾವ ಸಂಪ್ ಏನು ಹೈಟಿಗೆ ಮಾಡ್ಕೊತೀರೋ ಅದ್ರ ಮೇಲೆ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ದಯವಿಟ್ಟು ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಥ್ಯಾಂಕ್ ಯು.